ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಕೆಲಸ ಇದೆ. ಸೊ ಫಸ್ಟು ಅದಕ್ಕೆ ಮುಂಚೆ ಒಂದಷ್ಟು ನಂದು ಬೇಸಿಕ್ ಇರುತ್ತಲ್ಲ, ಮಾರ್ನಿಂಗ್ ರುಟೀನ್, ಅದೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ. ನೀವು ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಆಲ್ಮೋಸ್ಟ್ ನಾನು ರೆಗ್ಯುಲರಾಗಿ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಅಲ್ಲದೆ 75 ಡೇಸ್ ಚಾಲೆಂಜ್ ಮಾಡಿ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟಲ್ಲೂ ಕೇಳ್ತಾ ಇದ್ರಿ. ನನಗೆ ಗೊತ್ತಿಲ್ಲ ಯೂಟ್ಯೂಬ್ಗೆ ಎವ್ರಿ ಡೇ 75 ಡೇಸು ವೀಡಿಯೋ ಮಾಡಿ ಹಾಕೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಎವ್ರಿ ಆಲ್ಟರ್ನೇಟ್ ಡೇಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋಂಥ ರೆಸಿಪೀಸ್ನ ಶೇರ್ ಮಾಡ್ಬೋದು. ಮತ್ತು ಯಾವ್ಯಾವ ವರ್ಕೌಟ್ನ ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ನನಗೂ ಕೂಡ ಒಂದು ಸ್ವಲ್ಪ ಲೇಸಿನೆಸ್ ಆಗಿದೆ. ಅಯ್ಯೋ ಬಿಡು ಮಾಡೋಣ ಅನ್ನೋ ಥರ. ಅಟ್ಲೀಸ್ಟ್ ಈ ಥರ ಚಾಲೆಂಜ್ ಮಾಡಿದ್ರೆ ನಿಮ್ಮ ಹತ್ರ ಪ್ರಾಮಿಸ್ ಮಾಡಿರ್ತೀನಿ 75 ಡೇಸ್ ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನಾದರೂ ಲೇಸಿ ಆಗದೆ ಎದ್ದು ಮಾಡ್ತೀನಿ ಅನ್ನೋದೊಂದು ಇದೆ. ಅದು ಅಲ್ಲದೆ ನನ್ನ ಫ್ರೆಂಡ್ ಬೇರೆ ಮದುವೆ ಬರ್ತಾ ಇದೆ. ಸೊ ಒಂದು 3 ಮಂತ್ಸ್ ಇದೆ. ಅಷ್ಟರಲ್ಲಿ ಸ್ವಲ್ಪ ಸಣ್ಣ ಆಗಿಬಿಟ್ಟು ಸ್ವಲ್ಪ ಈ ಹೊಟ್ಟೆ ಏನಿದೆ ಬೊಜ್ಜು ಅದನ್ನೆಲ್ಲ ಕರ್ಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಮೇಲೆ ತುಂಬ ಕೆಲಸ ಇದೆ. ಸೊ ಬೇಸಿಕ್ ಫಸ್ಟು ನಾನು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಅದೇ ಆ್ಯಸ್ ಯೂಶ್ವಲ್ ನೀರು ಕುಡಿತೀನಲ್ಲ, ಅದನ್ನು ಕಾಯ್ಸೋಕೆ ಇಟ್ಟಿದ್ದೀನಿ. ಸೊ ಇವಾಗ ಎಳ್ನೀರನ್ನ ಕುಡಿಯೋಣ ಇವಾಗ ಸ್ವಲ್ಪ. ನಾನಂತೂ ಪ್ರೆಗ್ನೆನ್ಸಿನಲ್ಲಿ ಎವ್ರಿ ಡೇ ಎಳ್ನೀರು ಕುಡಿತಾ ಇದ್ದೆ. ಕೆಲವ್ರು ಹೇಳ್ತಾರೆ ಎಳ್ನೀರು ಕುಡಿದ್ರೆ ಮಕ್ಕಳಿಗೆ ಕೂದಲು ಕಮ್ಮಿ ಬರುತ್ತೆ, ಇಲ್ಲ ಶೀತ ಆಗುತ್ತೆ ಅಂತ. ಆ ಥರ ಎಲ್ಲ ಏನಿಲ್ಲ. ತುಂಬ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ತುಂಬಾ ಅವಾಯ್ಡ್ ಆಗುತ್ತೆ. ಎಷ್ಟೆಷ್ಟಿದೆ ಎಳ್ನೀರು? 40 ರೂಪಾಯಿ. ಇವಾಗಂತೂ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಆವಾಗಲೂ ಪೇಪರ್ ಗಂಜಿನೇ ಹಾಕ್ಸ್ಕೊಂಬರ್ತೀನಿ. ಯಾಕಂತ ಹೇಳಿದ್ರೆ ಇದನ್ನು ಮನೇಲಿ ತೆಗಿಯೋಕ್ಕೂ ಈಸಿ ಆಗುತ್ತೆ, ಪೇಪರ್ ಗಂಜಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ. ಸೊ 40 ರೂಪಾಯಿ ವೇಸ್ಟ್ ಮಾಡೋದು ಬೇಡ. ಒಂದು 10 ರೂಪಾಯಿ ಇಲ್ಲೇ ಇದೆ, ಬನ್ನಿ ಅದನ್ನು ಗೋರ್ ಬಿಡೋಣ. ಗಂಜಿ ಗೋರಿಂಗು ಬರೀ ಇಂಥದೆಯಾ? ಎವ್ರಿ ಡೇ ನಾನು ಚಿಯಾ ಸೀಡ್ಸ್ ಕುಡಿತೀನಲ್ಲ, ಸೊ ಎಳ್ನೀರು ಕುಡಿಬೇಕಾದ್ರೆ ಅದಕ್ಕೆ 1 ಸ್ಪೂನ್ 2 ಸ್ಪೂನ್ ಹಾಕೊಂಡ್ಬಿಡ್ತೀನಿ. ಮತ್ತು ನಿಂಬೆಹಣ್ಣು ಹಾಕೊಳ್ಳೋಣ. ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಎಳ್ನೀರಿಗೆ. ಆ್ಯಕ್ಚುಲಿ ಕೆಲವರು ಚಿಯಾ ಸೀಡ್ಸು ಕುಡಿಯೋಕ್ಕೆ ಇಷ್ಟಪಡದೇ ಇರೋರು ಈ ಥರ ಮಾಡ್ಕೊಂಡು ಕುಡೀರಿ. ಸೊ ನಿಮ್ಗೆ ಅವಾಗ ಚಿಯಾ ಸೀಡ್ಸ್ ಕುಡಿತಾ ಇದ್ದೀವಿ ಅಂತ ಅನ್ಸಲ್ಲ. ಕೆಲವ್ರಿಗೆ ಅದೊಂಥರ ಜಲ್ಲಿ ಅನಿಸುತ್ತಲ್ಲ, ಅದು ಇಷ್ಟ ಆಗಲ್ಲ. ಬಟ್ ಎಳ್ನೀರಿಗೆ ಈ ಥರ 1 ಸ್ಪೂನ್ ಮಿಕ್ಸ್ ಮಾಡಿ ಸ್ವಲ್ಪ ಗಂಜಿನೂ ಅದರೊಳಗೆ ಹಾಕೊಂಡು ಕುಡಿದ್ರೆ ಏನು ಅನಿಸಲ್ಲ, ಚೆನ್ನಾಗಿರುತ್ತೆ. ಎಳ್ನೀರು ತುಂಬಾ ಸ್ವೀಟ್ ಇದೆ. ಆ ನಿಂಬೆಹಣ್ಣು ಹಾಕಿದ್ರೂ ಆ ಸ್ವೀಟ್ನೆಸ್ ಗೊತ್ತಾಗ್ತಿದೆ. ಸೊ ಎಳ್ನೀರು ಕುಡಿದು ನೀರಿಟ್ಟಿದ್ದೀನಿ. ಅದು ಸ್ವಲ್ಪ ಆರಿದ್ಮೇಲೆ ಅದೊಂದು 20 ಮಿನಿಟ್ಸ್ ಆದಮೇಲೆ ಕುಡಿದ್ಬಿಟ್ಟು ಇವತ್ತು ಪುಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇರಳ ಪುಟ್ಟು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಸೊ ಹೆಂಗೆ ಬರುತ್ತೋ ಏನು ಕಥೆನೋ ಗೊತ್ತಿಲ್ಲ, ಬಟ್ ನೋಡ್ಕೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ. ಕಡಲೆಕರಿ ನಾವು ಅವ್ರ ಥರ ಮಾಡೋಕ್ಕೆ ಬರಲ್ಲ, ಬಟ್ ನಾರ್ಮಲ್ ನಮ್ಮನೇಲಿ ಯಾವ ಥರ ಕಡಲೆಕಾಳು ಸಾರು ಮಾಡ್ತೀವೋ ಅದನ್ನೇ ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ. ನಿಮಗೆ ಪುಟ್ಟು ಮಾಡೋದನ್ನ ಜಸ್ಟ್ ಸಿಂಪಲಾಗಿ ರೆಸಿಪಿ ತೋರಿಸ್ತೀನಿ. ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಈಸಿ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಕುಡಿದ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಬ್ರೇಕ್ಫಾಸ್ಟ್ ಮಾಡುವಾಗ. ಕಡಲೆಕರಿ ರೆಡಿ ಆಗ್ತಾಯಿದೆ ನೋಡಿ. ಸ್ವಲ್ಪ ತೆಂಗಿನಕಾಯಿ ಜಾಸ್ತಿನೇ ಹಾಕಿದ್ದೀನಿ, ಅಂದರೆ ಪುಟ್ಟಿಗೆ ಮಾಡ್ತಾರಲ್ಲ ಅದೇ ಥರ ಆಗಲಿ ಅಂತ. ಸೊ ನೋಡಿ, ನಾನಿವತ್ತು ಒಂದು ಹೆಲ್ದಿ ಪುಟ್ಟು ಮಾಡ್ಕೊತಾ ಇದ್ದೀನಿ. ಯಾವುದಪ್ಪ ಅಂತ ಹೇಳಿದರೆ ರಾಗಿ ಪುಟ್ಟು ಪೋಡಿ ಅಂತ ಇದೆ ನೋಡಿ. ರಾಗಿದಿದು ಡಬಲ್ ಆರ್ಸ್ ಇದೆ ಅಲ್ವಾ. ಸೊ ಈ ಬ್ರ್ಯಾಂಡ್ ಚೆನ್ನಾಗಿರುತ್ತಂತೆ ಪುಟ್ಟು ಮಾಡೋದಕ್ಕೆ, ಅದಕ್ಕೆ ಇದನ್ನೇ ತರಿಸಿದ್ದೀನಿ. ಚೆಂಬ ಪುಟ್ಟು ಪೋಡಿ ಅಂತ ಇದೆ, ಬ್ರೌನ್ ರೈಸ್ ಫ್ಲೋರ್ ಇದು. ಸೊ 2 ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಅದು ಸ್ವಲ್ಪ ಮಾಡ್ಕೊತೀನಿ. ಇಲ್ಲಿ ತೋರಿಸೋರು ನೋಡಿ ಇಮೇಜು. ಇವಾಗ ಕಲಿಸ್ಕೊಳ್ಳೋಣ ಬನ್ನಿ. ಇಸ್ಕೊಬೇಕು ನೋಡಿ, ಈ ಥರ ಇರುತ್ತೆ ನಿಮಗೆ ಬ್ರೌನ್ ರೈಸ್ದು. ಸ್ವಲ್ಪ ತರಿಯಾಗಿ, ಅಂದರೆ ರವೆ, ಚಿರೋಟಿ ರವೆ ಥರ ಇರುತ್ತೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ನಾವು ಚಪಾತಿ ಕಲಿಸ್ಕೊತೀವಲ್ಲ ಆ ಥರ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ತುಂಬ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿ ಬರಲ್ಲ ಇದು. ನೋಡಿ ಇಷ್ಟು ಹದ ಇದ್ದರೆ ಸಾಕಾಗುತ್ತೆ. ಹಾಂ, ಉದುರುದ್ರಾಗಿದೆಯಾ? ಇದನ್ನು ನೀವು ಹಿಂಗೆ ಹಿಡ್ಕೊಂಡು ಹಿಂಗಂದರೆ ಈ ಥರ ಆಗಬೇಕು. ಸೊ ಇಷ್ಟು ಹದ ಇದ್ದರೆ ಸಾಕು. ಜಾಸ್ತಿ ನೀರಾದರೆ ಒಂಥರ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಇದನ್ನ ಒಂದು 5 ಮಿನಿಟ್ಸು ರೆಸ್ಟ್ ಮಾಡೋಕ್ಕಿಡಬೇಕು. ಸೊ ಇದೇ ಥರ ನಾನು ರಾಗಿದನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊತೀನಿ. ಇದು ಫಿಲ್ ಮಾಡ್ಕೋಬೇಕಾದ್ರೆ ಫಸ್ಟು ಫ್ರೆಶ್ ತೆಂಗಿನ ತುರಿ ಹಾಕ್ಕೊಳ್ಳಿ. ಆಮೇಲೆ ಒಂದು ರೌಂಡ್ ಪುಟ್ಟದು ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದು, ಮತ್ತು ಮಧ್ಯೆ ಇನ್ನೊಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ರೌಂಡು ಪುಡಿ ಹಾಕಿ ತುಂಬೋದು. ಮತ್ತೆ ಅದ್ರ ಮೇಲೆ ತೆಂಗಿನ ತುರಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಸ್ಟೀಮ್ ಮಾಡೋದಷ್ಟೇ. ಇದು ತೆಂಗಿನ ತುರಿ ಕೂಡ ಸ್ಟೀಮ್ ಆಗಿರುತ್ತಲ್ಲ, ಸೊ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ.
ಸೊ ಇದು ನಾನು ಇದ್ರ ಕೆಳಗಡೆ ಪುಟ್ಟು ಮಾಡೋದೇ ಬರುತ್ತೆ, ಅದನ್ನೇನು ತೊಗೊಂಡಿಲ್ಲ. ನಾರ್ಮಲ್ ಕುಕ್ಕರಲ್ಲೂ ಮಾಡ್ಬೋದು, ಸೊ ಅದಕ್ಕೆ ಅದರಲ್ಲೇ ಮಾಡ್ಕೊಳ್ಳೋಣ ಅಂತ. ಇವಾಗ ನೋಡಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಸಣ್ಣ ಕುಕ್ಕರಲ್ಲಿ. ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಸ್ಟೀಮ್ ಬರುತ್ತಲ್ಲ ಅದರಲ್ಲೇ ಇಡಬೇಕು ನಾವು. ಒಂದು 2 ನಿಮಿಷ ವೆಯ್ಟ್ ಮಾಡ್ತೀನಿ, ಸ್ಟೀಮ್ ಬರುತ್ತೆ. ನೀರು ಕಾದಿದೆ, ಸ್ವಲ್ಪ ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಇವಾಗ ಬಿಸಿ ಹೊಡಿತಾ ಇದೆ. ಇವಾಗ ಇದನ್ನು ಅದ್ರ ಮೇಲೆ ಇಡ್ತೀನಿ. ಆ್ಯಕ್ಚುಲಿ ನೀವು ತರಬೇಕಾದ್ರೆ ನೋಡ್ಕೊಂಡು ತರಬೇಕಾಗುತ್ತೆ, ಕುಕ್ಕರ್ಗೆ ಆಗುತ್ತಾ ಅಂತ ಕೇಳಿಕೊಂಡು. ಕೆಲವೊಂದು ಕುಕ್ಕರ್ಗೆ ಆಗಲ್ಲ. ನೋಡಿ ಸ್ಟೀಮ್ ಹೆಂಗೆ ಬರ್ತಾ ಇದೆ. ಇವಾಗ ಇಡ್ತೀನಿ ಇದರಲ್ಲಿ. ಇದು ಜಾಸ್ತಿ ಹೊತ್ತು ಏನು ಇಡೋ ಅವಶ್ಯಕತೆ ಇಲ್ಲ, ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಸೊ ಒಂದು 5 ಮಿನಿಟ್ಸ್ ಆದಮೇಲೆ ನೋಡೋಣ ಹೆಂಗೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಅಯ್ಯೋ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ನನ್ನ ಕೈಯಲ್ಲಿ ಯಾವುದೇ ರೆಸಿಪಿ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಯಾರು ಹೇಳಿದ್ರು ನಿಮಗೆ? ಎಕ್ಸಾಕ್ಟಾಗಿ 5 ಮಿನಿಟ್ಸ್ ಆಗಿದೆ ಅಷ್ಟೇ, ಫುಲ್ಲು ರೆಡಿ ಆಗಿದೆ. ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ 3 ಸೊ ಇಲ್ಲಿ ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟಾದರೆ ಸಾಕು. ಸೊ ಇವಾಗ ಆಫ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಹಂಗೆ ಬಿಡ್ತೀನಿ. ಸೊ ಆ ಬಿಸಿನಲ್ಲೇ ಇರಲಿ ಒಂದು 2 ಮಿನಿಟ್ಸು. ಸೊ ನೀವು ಆಲ್ರೆಡಿ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕರೆಕ್ಟ್ ಪ್ರೊಸೀಜರ್ ಮಾಡ್ತಿದ್ದೇನೆ ಏನು ಅಂತ ಹೇಳ್ಬಿಟ್ಟು. ಇಲ್ಲ ಇದಕ್ಕಿಂತ ಏನಾದರೂ ಟಿಪ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ, ಹೆಲ್ಪ್ ಆಗುತ್ತೆ. ಕಡಲೆಕರಿ ರೆಡಿಯಾಗಿದೆ. ಕಡಲೆಕರಿ ರೆಡಿ. ಗಮ್ಮಂತಿದೆಯಾ ಸಂಜು? ಗಟ್ಟಿನೇ ಇರಬೇಕು ಇದಕ್ಕೆ ಸ್ವಲ್ಪ ಹಿಂಗೆ. ಬಟ್ ಈ ಪುಟ್ಟಿಗೆ ಏನಾದರೆ ಜಾಸ್ತಿ ಬೇಕಾಗುತ್ತೆ, ತಿನ್ನಬೇಕಾದ್ರೆ ಇನ್ನು ಜಾಸ್ತಿ ಸಾರು ಖಾಲಿ ಆಗ್ತಾ ಇರುತ್ತೆ. ಇದು ನೋಡಿ ರೆಡಿಯಾಗಿದೆ. ಸೊ ಇವಾಗ ಓಪನ್ ಮಾಡೋಣ ಬನ್ನಿ. ಬಿಸಿದೆ, ಫುಲ್ಲು ಹೊಗೆ ಬರ್ತಾ ಇದೆ. ಸೊ ಇವಾಗ ಇಲ್ಲಿಂದ ತಳ್ಳಬೇಕು. ಒಂದು ಕಡ್ಡಿ ಕೊಟ್ಟಿರ್ತಾರೆ. ಓ ಮೈ ಗಾಡ್, ಬ್ರೌನ್ ರೈಸ್ ಪುಟ್ಟು, ಇದು ರಾಗಿ ಪುಟ್ಟು. ಕಡಲೆಕರಿ ವಿತ್ ಪುಟ್ಟು. ಸಖತ್ ಬಿಸಿ ಇದೆ ನೋಡಿ. ಸಖತ್ತಾಗಿದೆ ಮಾತ್ರ. ಕಡಲೆಕಾಳು ಸಾರು ಸ್ವಲ್ಪ ಸ್ಪೈಸಿ ಮಾಡಿದ್ದೀನಿ, ಕಾಂಬಿನೇಷನ್ ಸೂಪರ್. ಆಮೇಲೆ ತೆಂಗಿನ ತುರಿ ಬೇರೆ ಫ್ರೆಶ್ ಆಗಿದೆ ಅಲ್ಲ, ಸಖತ್ತಾಗಿದೆ. ಹೆಲ್ದಿನೂ ಕೂಡ, ಆರಾಮಾಗಿ ಮಾಡ್ಕೋಬೋದು. ಇವಾಗ ಕೆಲವರು ರೆಡ್ ರೈಸ್ ತಿನ್ನೋಕೆ ಇಷ್ಟಪಡಲ್ಲ, ಯಾವುದೊಂಥರ ಗಟ್ಟಿ ಇರುತ್ತೆ ಬೇಡ ಅಂತ. ಬಟ್ ರೆಡ್ ರೈಸ್ ತಿನ್ನೋಕೆ ಇಷ್ಟಪಡದೇ ಇರೋರು ಈ ಥರ ಪುಟ್ಟು ಮಾಡ್ಕೊತೀನಿ. ಸೊ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿದೆ. ಇದು ಬಿಸಿ ಇದ್ದಾಗಲೇ ತಿನ್ಬೇಕು ಆ್ಯಕ್ಚುಲಿ. ಸೊ ರಾಗಿದು ಒಂಚೂರು ತಿಂದು ನೋಡೋಣ. ಇದು ಅಷ್ಟೇ ಚೆನ್ನಾಗಾಗಿದೆ, ಉದ್ರುದ್ರಾಗಿ. ಇದು ಕೂಡ ಚೆನ್ನಾಗಾಗಿದೆ. ಆ್ಯಕ್ಚುಲಿ ಮುದ್ದೆ ಇಷ್ಟಪಡ್ದವರು ಇದನ್ನು ಮಾಡ್ಕೋಬೋದು, ಸೀದಾಗ ತಿಂದ್ರೇ ಒಳ್ಳೆಯದು. ಸೊ ಇವಾಗ ತಿಂದ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ. ನೋಡಿ ವಿಜಯನಗರ ಸೈಡೆಲ್ಲ ವೈಟ್ ಟಾಪಿಂಗ್ ಮಾಡ್ತಿದ್ದಾರೆ, ಅದಕ್ಕೆ ರೋಡೆಲ್ಲ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಈ ಕಡೆ ಬರೋಂಗಿದ್ರೆ ಬೇರೆ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಫುಲ್ ಟ್ರಾಫಿಕ್ ಜಾಮ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆ್ಯಕ್ಚುಲಿ ಅಲ್ಲಿ ಹೋಗಿ ನೋಡಿದ್ರೆ ತುಂಬಾ ಜನ ಇದ್ದರು. ಇವಾಗಂತೂ ರಿನೋವೇಷನ್ ಆದಮೇಲೆ ವೀಕೆಂಡ್ಸ್ ಹೋದರೆ ಕಾಲು ಇಡೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಇಲ್ಲಿ ತುಂಬ ಜನ ಬರೋದೇ ಕಾಯಿ ಕಟ್ಟೋದಕ್ಕೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ಬಟ್ ಒಂದು ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ಇವಾಗ ಹೆಂಗೆ ಅಂತ ಹೇಳಿದ್ರೆ ಅಲ್ಲೇ ಒಂದು ತೆಂಗಿನಕಾಯಿ ಕೊಡ್ತಾರೆ. ಸೊ 150 ರೂಪಾಯಿ ಕೊಡಬೇಕು. ಅದಕ್ಕೆ ಒಂದು ಚೀಟಿ ಕೊಡ್ತಾರೆ. ಅದನ್ನು ತೊಗೊಂಡೋದ್ರೆ ಆ ತೆಂಗಿನಕಾಯಿ ಮೇಲೆ ಒಂದು ನಂಬರ್ ಬರ್ಕೊಡ್ತಾರೆ. ಅಲ್ಲಿ ಮೇಲ್ಗಡೆ ಒಂದು ಹಾಲ್ ಇದೆ, ಅಲ್ಲಿ ಸಂಕಲ್ಪ ಮಾಡ್ತಾರೆ. ಸೊ ಒಂದಷ್ಟು ಶ್ಲೋಕ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಏನಿದೆ ಅದನ್ನು ಹೇಳ್ಕೊಂಡು ನಾವು ಅಲ್ಲಿ ನಮಗೆ ಒಂದು ನಂಬರ್ ಬರ್ಕೊಟ್ಟಿರ್ತಾರೆ. ಸೊ ಯಾವ ಆಲ್ಫಾಬೆಟಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾವು ಕಾಯಿನ ಕಟ್ಬಿಟ್ಟು ದೇವಸ್ಥಾನ 16 ರೌಂಡ್ ಪ್ರದಕ್ಷಿಣೆ ಹಾಕೊಂಬರ್ಬೇಕು. ಆಮೇಲೆ ಎವ್ರಿ ಡೇ
ಒಂದು ಶ್ಲೋಕ ಕೊಟ್ಟಿರ್ತಾರೆ ಅವರು. ಸೊ ಎವ್ರಿ ಡೇ 108 ಸಲ ಅದನ್ನ ಮನೆಯಲ್ಲಿ ಹೇಳ್ಬೇಕು ನಾವು. ಮತ್ತೆ ಈ 16 ದಿನದಲ್ಲಿ ನೀವು ಮತ್ತೆ 2 ದಿನ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕಾಗುತ್ತೆ. ಒಟ್ಟು ಕಾಯಿ ಕಟ್ಟಿದ ದಿನ ಮತ್ತೆ 2 ದಿನ, ಆಮೇಲೆ ಕಾಯಿ ಬಿಚ್ಚೋ ದಿನ. ಸೊ ಈ 16 ಡೇಸಲ್ಲಿ ನೀವು 4 ದಿನ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಬಟ್ ಪ್ರತಿದಿನ 108 ಸಲ ಮಂತ್ರ ಹೇಳೋದಂತೂ ಮಿಸ್ ಮಾಡಾಗಿಲ್ಲ. ಸೊ ಈ ಥರ ಕಾಯಿ ಕಟ್ಟಿ ಪೂಜೆ ಮಾಡಿ ಈ ಥರ ಅರ್ಕೆ ಮಾಡ್ಕೊಳ್ಳೋದು. ಸೊ ನಾವೇನು ಅಂದ್ಕೊಂಡಿರ್ತೀವೋ ಆ ಕಾರ್ಯ ನೆರವೇರಿಸ್ತಾರೆ ಕಾರ್ಯಸಿದ್ಧಿ ಆಂಜನೇಯ ಅನ್ನೋದು ಒಂದು ನಂಬಿಕೆ ಇದೆ. ನನಗೂ ಕೂಡ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನೀವು ಏನಾದರೂ ಆಲ್ರೆಡಿ ಕಾಯಿ ಕಟ್ಟಿದರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ನ. ಆದಷ್ಟು ಶನಿವಾರ ಭಾನುವಾರ ಹೋಗದೆ ಬೇರೆ ವೀಕ್ ಡೇಸಲ್ಲಿ ಹೋಗೋಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಅಲ್ಲಿ ಕಾಲ್ಗೆ ಸಿಗ್ತಿರ್ತಾರೆ. ನೀವು ಪ್ರದಕ್ಷಿಣೆ ಹಾಕೋಕ್ಕೂ ಜಾಗ ಸಿಗಲ್ಲ, ಅಷ್ಟು ಕ್ರೌಡ್ ಇರುತ್ತೆ ನೋಡಿ ನೀವೇನೆ. ದೇವಸ್ಥಾನ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರು ತೆಂಗಿನಕಾಯಿ ಕಾಣಿಸುತ್ತೆ ನೋಡಿ, ಎಲ್ಲ ಕಡೆ ತೆಂಗಿನಕಾಯಿ. ಇವಾಗ ಕ್ಯೂ ನಿಂತಿರೋದು ಪ್ರಸಾದಕ್ಕೆ ಒಂದು 3-4 ಲೈನ್ ಕ್ಯೂ ಇದೆ, ಅಷ್ಟು ರಶ್ ಇರುತ್ತೆ ಯಾವಾಗ್ಲೂ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗು ಬ್ಯಾಡ್ಮಿಂಟನ್ ಆಡೋಣ ಅಂತ ಹೋದ್ವಿ. ಆಫ್ಟರ್ 2 ಇಯರ್ಸ್ ಆಡೋಕೆ ಹೋಗ್ತಾ ಇರೋದು. ಮೊದಲು ಇವರೆಲ್ಲ ರೆಗ್ಯುಲರಾಗಿ ಆಡ್ತಾಯಿದ್ರು, ಸಂಜಯ್ ಫ್ರೆಂಡ್ಸ್ ಎಲ್ಲ. ನಾನು ಗಲ್ಲಿ ಪ್ಲೇಯರ್ ಅಷ್ಟೇ, ನನಗೇನು ಅಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿಲ್ಲ. ಬಟ್ ಸುಮ್ಮನೆ ಹೆಂಗೋ ಒಂದು ಆಡ್ತೀನಿ. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ಆಲ್ಮೋಸ್ಟ್ 2 ಇಯರ್ಸಿಂದ ಆಡೇ ಇರಲಿಲ್ಲ. ಇವಾಗ ಮತ್ತೆ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಚೀಕು ನೋಡ್ಕೊಬೇಕಿತ್ತು, ಸೊ ಹೋಗಿದ್ದೆ ಸುಮ್ಮನೆ ನೋಡಿ ಹೆಂಗೆ ಆಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಆಡೋಕ್ಕೆ ಬರಲ್ಲ ನನಗೆ. ಇನ್ನು ಮುಂದೆ ಅಟ್ಲೀಸ್ಟ್ ವೀಕೆಂಡ್ಸಲ್ಲಿ ರೆಗ್ಯುಲರಾಗಿ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದಂಗೆ ಆಗುತ್ತೆ. ಸೊ ಹೆಲ್ತ್ ಕೂಡ ಒಳ್ಳೇದು ಅಂತೇಳಿ. ಇವರೆಲ್ಲ ಚೆನ್ನಾಗಿ ಆಡ್ತಾರೆ, ಸಂಜಯ್ ಫ್ರೆಂಡ್ಸ್ ಎಲ್ಲ. ಚೀಕುಗೆ ಒಂದು ಬಾಲ್ ಕೂಡ ಎತ್ಕೊಂಡ್ಬಂದಿದ್ದೆ. ಸ್ವಲ್ಪ ಹೊತ್ತು ಅದ್ರಲ್ಲಿ ಆಟ ಆಡ್ದ. ಆಮೇಲೆ ಅವ್ನಿಗೂ ಬೋರ್ ಆಯಿತು, ಯಾರು ಸೈಡಲ್ಲಿ ಕುತ್ಕೊತಾರೆ ಅಂತ ಫುಲ್ ಕೋರ್ಟ್ ಒಳಗೆ ಹೋಗ್ತಾ ಇದ್ದ. ಅವ್ನು ಹಿಡ್ದು ಸಾಕಾಗೋಯ್ತು. ನನಗೆ ಅದೇ ಒಂದು ಟಾಸ್ಕ್ ಆಗೋಯ್ತು ಮಾತ್ರ. ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಬೇಕಾಯ್ತು. ರೀಸೆಂಟಾಗಿ ನನಗೆ ಯಾಕೋ ತುಂಬ ಗಂಟ್ಲು ನೋವು ಬರ್ತಾ ಇದೆ. ಅಂದರೆ ಸ್ವಲ್ಪ ವಾಯ್ಸ್ ಜೋರಾಗಿ ಮಾತಾಡಿದ್ರೆ ಅದಕ್ಕೆ ಏನು ಮಾತಾಡಬೇಕಾದ್ರೆ ಒಂಥರ ಸ್ಟಕ್ ಆಗ್ತಾಯಿತ್ತು. ಅದಕ್ಕೆ ಏನಾಗಿದೆ ಏನು ಕತೆ ತೋರಿಸ್ಕೊಂಬಿಡೋಣ, ಸುಮ್ಮನೆ ನಾಳೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ನೆಕ್ಸ್ಟ್ ಸಂಡೇ ಬೇರೆ ಇತ್ತು, ಮತ್ತು ಡಾಕ್ಟರ್ ಸಿಗಲ್ಲ, ಹೋಗ್ಬಿಡೋಣ ಸಡನ್ನಾಗಿ ಅಂತೇಳಿ ಪ್ಲ್ಯಾನ್ ಮಾಡಿ ಹೋದ್ವಿ. ಡಾಕ್ಟ್ರ್ ಚೆಕ್ ಮಾಡಿ ಮಸಲ್ ಏನೋ ಸ್ವಲ್ಪ ಸ್ವೆಲ್ಲಿಂಗ್ ಥರ ಆಗಿದೆ, ಅಂದರೆ ಸ್ವಲ್ಪ ವಾಯ್ಸು ಸ್ಟ್ರೈನ್ ಆಗಿದೆ ಅಂತ ಹೇಳಿದ್ರು. ಅಂದರೆ ನಾನು ಜಾಸ್ತಿ ಕಿರ್ಚಾಡ್ತಾ ಇರ್ತೀನಿ. ಈಗ ಚೀಕು ಅಂತೂ ತುಂಬಾ ತರಲೆ ಆಗಿದ್ದಾನಲ್ಲ, ಈ 1 ಸೆಕೆಂಡು ಸುಮ್ಮನೆ ಇರಲ್ಲ. ಸೊ ಹಂಗಾಗಿ ಸ್ಟ್ರೈನ್ ಆಗಿದೆ ಜಾಸ್ತಿ ಆ ಥರ ಜೋರು ವಾಯ್ಸಲ್ಲೆಲ್ಲ ಮಾತಾಡಬೇಡಿ, ಸೊ ಏನಾಗಲ್ಲ ಅಂತ, ಮೇಜರ್ ಏನು ಇಶ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ಮೆಡಿಸನ್ ಎಲ್ಲ ಕೊಟ್ಟರು. ಮುಗಿಸ್ಕೊಂಡು ಎಳ್ನೀರು ಕುಟ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಏನು ಕತೆ ಅಂತ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.